ಆಡಿಯೋ ಬ್ಲಾಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂತ್ರಿ ಕಾಶ್ಯಪ್ನವರು ಕೂಡ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ತಿಮ್ಮಾಪುರ್ ಅವರೇ ಮಾತನಾಡಿದ್ದು ನನಗೆ ಗೊತ್ತು ಅಂತ ಹೇಳಿದ್ದಾರೆ ವಿಜಯಾನಂದ ಕಾಶ್ಯಪ್ನವರು. ಆಡಿಯೋ ಬ್ಲಾಸ್ಟ್ ಮಂತ್ರಿ ಕಾಶ್ಯಪ್ನವರ ಕೌಂಟರ್. ಎಸ್, ಆ ವಿಡಿಯೋ ತಿಮ್ಮಾಪುರ್ ಅವರೇ ಮಾತನಾಡಿದ್ದು ನನಗೆ ಗೊತ್ತು. ಸ್ವಪಕ್ಷೀಯರೇ ನಮ್ಮ ವಿರುದ್ಧ ಷಡ್ಯಂತ್ರ ಮಾಡ್ತಿದ್ದಾರೆ. ಇದೊಂದು ಷಡ್ಯಂತ್ರ, ಕುತಂತ್ರದ ರಾಜಕಾರಣ. ಹೀಗೆ ಮಾಡಿ ನಮ್ಮ ತಂದೆಗೂ ಕೂಡ ಉಸ್ತುವಾರಿ ತಪ್ಪಿಸಿದ್ರು. ಈಗ ನನ್ನ ವಿರುದ್ಧ ಕುತಂತ್ರದ ರಾಜಕಾರಣ ಮಾಡ್ತವ್ರೆ. ಸಚಿವ ವಿಜಯಾನಂದ ಕಾಶ್ಯಪ್ನವರು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತಿಮ್ಮಾಪುರ ನಂಜೇನ ಮಠಗೆ ಪಕ್ಷ ಎಲ್ಲಾ ಕೊಟ್ಟಿದೆ. ಸೋತಾಗ ಎಂಎಲ್ಸಿ ಮಾಡಿ ಸಚಿವರನ್ನಾಗಿ ಮಾಡಿತ್ತು. ಇದನ್ನ ಅರಿತು ಆರ್ವಿ ತಿಮ್ಮಾಪುರ ನಡೆಯಬೇಕಿತ್ತು. ಕಾಂಟ್ರವರ್ಸಿ ಆಡಿಯೋ ಬಗ್ಗೆ ಕಾಶ್ಯಪ್ನವರು ಕಿಡಿಯನ್ನ ಕಾರಿದ್ದಾರೆ. ವಿಜಯಾನಂದ ಕಾಶ್ಯಪ್ನವರು ಹೇಳ್ತಾ ಇರುವಂತದ್ದು ಎಸ್, ಆ ವಿಡಿಯೋ, ಆ ಆಡಿಯೋ ಏನಿದೆಯಲ್ಲ ಅದು ತಿಮ್ಮಾಪುರ್ ಅವ್ರದ್ದೇ ಅಂತ. ಅಂದ್ರೆ ಈ ಆಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಪಕ್ಷದಲ್ಲೇ ಈ ರೀತಿಯಾಗಿ ವಿರೋಧ ಕೇಳಿ ಬರ್ತಾ ಇರುವಂತದ್ದು. ನನ್ನ ಹತ್ರ ಯಾವುದೇ ಅಲ್ಲ, ಅದು ಇದೆ, ನನಗೆ ಅರಿವಿದೆ. ನೋಡಿ, ಕಚ್ಚಾಟ ಏನಿಲ್ಲ, ನನ್ನ ಹತ್ರ ಯಾವುದೇ ಕಚ್ಚಾಟನೂ ಇಲ್ಲ. ನಾ ಕಚ್ಚಾಟಕ್ಕೂ ಹೋಗಿದ್ದಿಲ್ಲ. ಅವ್ರವ್ರು ಮಾತಾಡ್ಕೊಂಡಿದ್ದಾರೆ. ಅವ್ರಿಗೇನು ನೋವಾಗಿದೋ ಗೊತ್ತಿಲ್ಲ. ನನಗೆ ಸಹಜವಾಗಿ ಕೆಲವಷ್ಟು ಜನಕ್ಕೆ ಇರ್ತದ, ನೋವಾಗತ್ತಂತ ಅವ್ರಿಗೆ. ಅವಕಾಶ ಕೊಟ್ಟಿದೆಯಲ್ಲ ಪಕ್ಷ, ಅದನ್ನು ಹೇಳ್ಬೇಕಲ್ಲ. ಅದನ್ನು ಹೇಳ್ಬೇಕು. ಯಾರ್ಯಾರ ಮೇಲೆ ವಿನಾಕಾರಣ ಏನೋ ದುಡ್ಡಿನ ಆರೋಪ ಮಾಡೋದು 80% ನಾನು ಕೇಳಿದೀನಿ. ನಾನೇ ಹೇಳ್ತೀನಿ, 80% ದುಡ್ಡು ತಗೊಂಡೇ ಇವತ್ತು ಸಚಿವ ಸಂಪುಟ ಮಾಡಿದಾರೆ ಅನ್ನೋದು. ಮತ್ತು ಆ ಪಾಪ ನಮ್ಮ ನಾಗೇಂದ್ರ ಬಗ್ಗೆ, ಅವ್ರ ಬಗ್ಗೆ ಕೇಸ್ ಇದೆ, ಅವ್ರ ಬಗ್ಗೆ ಹೆಂಗ್ ಮಾಡಿದ್ರು ಅನ್ನೋದು. ವೇಣುಗೋಪಾಲ್ ಅವ್ರಿಗೆ ಏಕವಚನದಲ್ಲಿ ಮಾತಾಡುವಂಥದ್ದು, ಹುಚ್ಚರು ಅಂತ ಅನ್ನೋದು. ಮೇಲಿಯವರು ಹೈಕಮಾಂಡ್ನವರು ಹುಚ್ಚರು ಅಂದಿದ್ದಾರೆ. ಇವೆಲ್ಲ ಕೇಳಿದ್ದೀನಿ. ಅದಕ್ಕೆ ನಮ್ಮ ವರಿಷ್ಠರು, ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ, ಅದಕ್ಕೆ ಸೂಕ್ತ ನಿರ್ಧಾರ ತೆಗೆದುಕೊಳ್ತಾರೆ. ನಾನು ಹೇಳ್ತೀನಿ, ಈ ರೀತಿ ಇದು ಏನು ಹೊಸದಲ್ಲ ನಮಗೆ. ಜಿಲ್ಲಾದಾಗ ಇದನ್ನ ಎದುರಿಸ್ಕೊಂತಾನೆ ಬಂದೀವಿ. ನಮ್ಮ ತಂದೆ ಕಾಲದಿಂದ ನಾವು ಮುಂದೂ ಕೂಡ ಎದುರಿಸಕ್ಕೆ ರೆಡಿ ಇದ್ದೀವಿ. ನಾವು ಗಟ್ಟಿಯಾಗಿದ್ದೀವಿ. ಪಕ್ಷ ನಮ್ಮನ್ನು ಗುರುತಿಸಿದೆ. ಪಕ್ಷಕ್ಕೆ ನಾವು ನಿಷ್ಠೆಯಾಗಿ ಇವತ್ತು ಜನರಿಗೋಸ್ಕರ ಏನು ಆರ್ವಿ ತಿಮ್ಮಾಪುರ್ ಮತ್ತು ನಂಜೇನ್ ಮಠ ಮಾತನಾಡಿದಂತ ವಿಡಿಯೋ ಅಂತ ಏನ್ ಹೇಳಲಾಗ್ತಾ ಇದೆ ಆಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜಯಾನಂದ ಕಾಶ್ಯಪ್ನವ್ರು ಹೇಳ್ತಾ ಇದ್ದಾರೆ. ಎಸ್, ಅದು ತಿಮ್ಮಾಪುರ್ ಅವರೇ ಮಾತನಾಡಿರುವಂತ ಆಡಿಯೋದು. ಹೈಕಮಾಂಡ್ ಬಗ್ಗೆ ಮಾತನಾಡಿದ್ದಾರೆ, ಬಿ ನಾಗೇಂದ್ರ ಬಗ್ಗೆ ಮಾತನಾಡಿದ್ದಾರೆ, ಏನು 80% 70% ಅಂತೆಲ್ಲ ಮಾತನಾಡಿದ್ದಾರೆ. ಕಾಸು ಕೊಟ್ಟು ಮಂತ್ರಿಗಿರಿ ತೆಗೆದುಕೊಂಡಿದ್ದಾರೆ ಅಂತ. ಇವೆಲ್ಲ ಷಡ್ಯಂತ್ರಗಳಿವು. ಹಾಗಾಗಿ ಈ ರೀತಿಯಾಗೆಲ್ಲ ಮಾತನಾಡಿದ್ದು ಆರ್ವಿ ತಿಮ್ಮಾಪುರ್ ಅವರೇ ಅಂತ ಕಾಶ್ಯಪ್ನವರು ಹೇಳ್ತಾ ಇದ್ದಾರೆ. ಅಂದ್ರೆ ತಮ್ಮ ಪಕ್ಷದಲ್ಲೇ ತಮ್ಮ ವಿರುದ್ಧವೇ ಷಡ್ಯಂತ್ರವನ್ನ ರೂಪಿಸಲಾಗ್ತಾ ಇದೆ ಅನ್ನುವಂಥದ್ದು ಕೂಡ ಕಾಶ್ಯಪ್ನವರು ಮಾತನಾಡಿರುವಂತ ಹೇಳಿಕೆಯಲ್ಲಿ ವ್ಯಕ್ತ ಆಗ್ತಾ ಇದೆ.